ಅಯೋಧ್ಯೆಯಲ್ಲಿ ಇವತ್ತು ರಾಮ ಪ್ರಾಣ ಪ್ರತಿಷ್ಠೆ ಏನು ಕಾರ್ಯಕ್ರಮ ನಡೀತಾ ಇದೆ. ಅದೇ ರೀತಿ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರತಕ್ಕಂಥ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿರುವಂಥ ರಾಮ ಮಂದಿರದಲ್ಲೂ ಸಹ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸಹ ಈಗ ನಡೀತಿರತಕ್ಕಂಥದ್ದು. ಋಗ್ವೇದ ಸಂಹಿತ ಹವನ ಕೂಡ ಈಗಾಗಲೇ ಆರಂಭವಾಗಿದೆ. ಅದರ ಜೊತೆಗೆ ವಿವಿಧ ಧಾರ್ಮಿಕ ಕಾರ್ಯಗಳು ಸಹ ಈಗ ನಡೀತಾ ಇದೆ. ಗೋಕರ್ಣದ ರಾಮ ಮಂದಿರದಲ್ಲಿ ಏನೆಲ್ಲ ಉತ್ಸವಗಳು ನಡೀತಾ ಇದೆ ಎನ್ನುವಂಥ ಬಗ್ಗೆ ನಾವು ನಿಮಗೆ ತೋರಿಸೋದಾದರೆ, ನಾವೀಗ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರತಕ್ಕಂಥ ಗೋಕರ್ಣದ ರಾಮ ಮಂದಿರದ ಮುಂದ್ಗಡೆ ಇದ್ದೇವೆ. ಈ ರಾಮ ಮಂದಿರದಲ್ಲಿ ಈಗಾಗಲೇ ಸಾಕಷ್ಟು ಭಕ್ತರು ಈಗ ಆಗಮಿಸ್ತಿದ್ದಾರೆ. ಅಯೋಧ್ಯೆಗೆ ಹೋಗಲಾಗದಂಥ ಭಕ್ತರು ಈಗ ಗೋಕರ್ಣದ ರಾಮ ಮಂದಿರಕ್ಕೆ ಬಂದು ರಾಮನ ದರ್ಶನವನ್ನು ಪಡಿತಾ ಇರುವಂಥ ಒಂದು ದೃಶ್ಯವನ್ನು ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಈಗಾಗಲೇ ಹಿರಿಯ ಕಿರಿಯ ಪುರೋಹಿತರು ಸಹ ಮುಂದುಗಡೆ ನಿಂತು ದೇವರ ಒಂದು ಕಾರ್ಯದಲ್ಲಿ ತೊಡಗಿಕೊಳ್ತಾ ಇದ್ದಾರೆ. ಜೊತೆಗೆ ಈಗ ಭಕ್ತರು ಸಹ ಆಗಮಿಸ್ತಿರುವಂಥ ಒಂದು ದೃಶ್ಯವನ್ನು ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಗೋಕರ್ಣದಲ್ಲಿ ಇವತ್ತು ಒಂದು ದೊಡ್ಡ ಮಟ್ಟದ ಒಂದು ಹಬ್ಬದ ವಾತಾವರಣ ಇಲ್ಲಿ ನಿರ್ಮಾಣವಾಗಿದೆ. ಈಗಾಗಲೇ ನಿಮಗೆ ಒಳಗಡೆ ದೃಶ್ಯವನ್ನು ಸಹ ನಾವು ನಿಮಗೆ ಇಲ್ಲಿ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಒಳಗಡೆ ಯಜ್ಞ ಯಾಗಾದಿಗಳು ಸಹ ನಡೀತಾ ಇದ್ದಾವೆ. ರಂಗೋಲಿಗಳನ್ನು ಸಹ ನೀವು ನೋಡಬಹುದು. ಎಲ್ಲಿ ಕುಡಿದ್ರೂ ಇವತ್ತು ರಾಮ ಜಪ ಆರಂಭವಾಗಿರತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು. ರಾಮನ ಒಂದು ರಂಗೋಲಿ ಹಿಟ್ಟಿನಲ್ಲಿ ರಾಮನ ಒಂದು ಚಿತ್ರವನ್ನು ಇಲ್ಲಿ ಅರಳಿಸಿದ್ದಾರೆ. ಇದು ರಾಮ ಮಂದಿರ ಒಳಗಡೆಯ ಒಂದು ಗರ್ಭಗುಡಿ ಮತ್ತು ಒಳಗಡೆ ಅಂತ ಒಂದು ದೃಶ್ಯ. ಇದು ರಾಮ ಮಂದಿರ ಮತ್ತು ಶ್ರೀರಾಮ ರಂಗೋಲಿಯಲ್ಲಿ ಅರಳಿರುವಂಥ ಒಂದು ಚಿತ್ರ ಇದು. ಅದೇ ರೀತಿ ಇಲ್ಲಿ ಋಗ್ವೇದ ಸಂಹಿತಾ ಹವನ ಕಳೆದ ಒಂದು 6 ದಿನದಿಂದ ಋಗ್ವೇದ ಸಂಹಿತಾ ಹವನ ಆರಂಭವಾಗಿರತಕ್ಕಂಥದ್ದು. 10,552 ಮಂತ್ರಗಳನ್ನು ಪಠಿಸಿ ಋಗ್ವೇದ ಸಂಹಿತಾ ಹವನ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸುಮಾರು ಒಂದು 25ಕ್ಕೂ ಹೆಚ್ಚು ಪುರೋಹಿತರನ್ನು ಒಳಗೊಂಡಂಥ ಒಂದು ಹವನ ಇದು. ಈಗಾಗಲೇ ಇಲ್ಲಿನ ಪುರೋಹಿತರು ಮಂತ್ರವನ್ನು ಪಠಿಸ್ತಾ ಇದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ಅಲ್ಲಿ ನಡೀತಾ ಇದೆ, ಅದ್ಧೂರಿಯಾಗಿ ನಡೀತಾ ಇದೆ. ಅದರ ಜೊತೆಗೆ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರತಕ್ಕಂಥ ಗೋಕರ್ಣದ ರಾಮ ಮಂದಿರದಲ್ಲೂ ಸಹ ಇವತ್ತು ಈ ಕಾರ್ಯಕ್ರಮ ನಡೀತಿರತಕ್ಕಂಥದ್ದು. ಈಗಾಗಲೇ ವಿದೇಶಿಗರು ಸಹ ಬಂದು ರಾಮನ ಒಂದು ಜಪವನ್ನು ಮಾಡ್ತಾ ಇರುವಂಥದ್ದು ಸಹ ಇಲ್ಲಿ ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ನಾವು ಹೇಳಬೇಕಪ್ಪ ಅಂದರೆ, ಅಯೋಧ್ಯೆಯಲ್ಲಿ ಯಾವ ರೀತಿ ಅದ್ಧೂರಿಯಾದಂಥ ಒಂದು ಕಾರ್ಯಕ್ರಮಗಳು ರಾಮ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ನಡೀತಾ ಇದೆಯೋ, ಅದರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ದಕ್ಷಿಣ ಕಾಶಿ ರಾಮ ಮಂದಿರದಲ್ಲೂ ಸಹ ಧಾರ್ಮಿಕ ವಿಧಿವಿಧಾನಗಳು ಮತ್ತು ಋಗ್ವೇದ ಸಂಹಿತಾ ಹವನ ಕಾರ್ಯಕ್ರಮಗಳು ಸಹ ನಡೀತಾ ಇದೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಗೋಕರ್ಣ.